SSC JD ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಜನರಲ್ ನಾಲೆಜ್ ಕ್ವಶನ್ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ. 1ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಐಸೋಟೋಪ್ ಅನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ? 1ನೇ ಆಪ್ಷನ್ ಕೋಬಾಲ್ಟ್, 2ನೇ ಆಪ್ಷನ್ ಅಲ್ಯೂಮಿನಿಯಂ, 3ನೇ ಆಪ್ಷನ್ ನಿಕ್ಕಲ್, 4ನೇ ಆಪ್ಷನ್ ಕಬ್ಬಿಣ. ಸರಿ ಉತ್ತರ 1 ಕೋಬಾಲ್ಟ್. 2ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಕೋವಿಡ್-19 ಲಸಿಕೆ ಯಾವುದು? 1ನೇ ಆಪ್ಷನ್ ಸ್ಪುಟ್ನಿಕ್ ವಿ, 2ನೇ ಆಪ್ಷನ್ ಕೋವಿಶೀಲ್ಡ್, 3ನೇ ಆಪ್ಷನ್ ಕೋವ್ಯಾಕ್ಸಿನ್, 4ನೇ ಆಪ್ಷನ್ ನೋವಾವ್ಯಾಕ್ಸ್. ಸರಿ ಉತ್ತರ 3 ಕೋವ್ಯಾಕ್ಸಿನ್. 3ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿಯು ಡ್ಯಾಶ್ ರಂದು ಆಚರಿಸಲಾಗುತ್ತದೆ? 1ನೇ ಆಪ್ಷನ್ ಜುಲೈ 1, 2ನೇ ಆಪ್ಷನ್ ಜುಲೈ 4, 3ನೇ ಆಪ್ಷನ್ ಆಗಸ್ಟ್ 1, 4ನೇ ಆಪ್ಷನ್ ಆಗಸ್ಟ್ 4. ಸರಿ ಉತ್ತರ 2 ಜುಲೈ 4. 4ನೇ ಪ್ರಶ್ನೆ, ಭಾರತ ಸರ್ಕಾರವು ಡಿಜಿಟಲ್ ಇಂಡಿಯಾ ಸ್ಕೀಮ್ ಅನ್ನು ಯಾವಾಗ ಪ್ರಾರಂಭಿಸಿತು? 1ನೇ ಆಪ್ಷನ್ ಜನವರಿ 1, 2015, 2ನೇ ಆಪ್ಷನ್ ಜುಲೈ 1, 2015, 3ನೇ ಆಪ್ಷನ್ ಆಗಸ್ಟ್ 1, 2015, 4ನೇ ಆಪ್ಷನ್ ನವೆಂಬರ್ 1, 2015. ಸರಿ ಉತ್ತರ 2 ಜುಲೈ 1, 2015. 5ನೇ ಪ್ರಶ್ನೆ, ಕಾನೂನುಗಳು ಮತ್ತು ನೀತಿಗಳನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ಸರ್ಕಾರದ ಯಾವ ಶಾಖೆ ಹೊಂದಿದೆ? 1ನೇ ಆಪ್ಷನ್ ನ್ಯಾಯಾಂಗ, 2ನೇ ಆಪ್ಷನ್ ಶಾಸಕಾಂಗ, 3ನೇ ಆಪ್ಷನ್ ಕಾರ್ಯನಿರ್ವಾಹಕ, 4ನೇ ಆಪ್ಷನ್ ನೀತಿ ಆಯೋಗ. ಸರಿ ಉತ್ತರ 3 ಕಾರ್ಯನಿರ್ವಾಹಕ. 6ನೇ ಪ್ರಶ್ನೆ, ಕೆಳಗಿನ ಕ್ರಾಂತಿಕಾರಿಗಳಲ್ಲಿ ಯಾರು ಸ್ವದೇಶಿ ಬಾಂಧವ ಸಮಿತಿಯೊಂದಿಗೆ ಸಂಬಂಧ ಹೊಂದಿದ್ದರು? 1ನೇ ಆಪ್ಷನ್ ಚಂದ್ರಶೇಖರ್ ಆಜಾದ್, 2ನೇ ಆಪ್ಷನ್ ಭಗತ್ ಸಿಂಗ್, 3ನೇ ಆಪ್ಷನ್ ರಾಜ್ಗುರು, 4ನೇ ಆಪ್ಷನ್ ಅಶ್ವಿನಿ ಕುಮಾರ್ ದತ್ತ. ಸರಿ ಉತ್ತರ 4 ಅಶ್ವಿನಿ ಕುಮಾರ್ ದತ್ತ. 7ನೇ ಪ್ರಶ್ನೆ, ವಿಶ್ವಸಂಸ್ಥೆ ಪರಿಹಾರ ಕಾರ್ಯಕ್ರಮವನ್ನು ತನ್ನ ಮಜಿ ವಸುಂಧರಾ ಅಭಿಯಾನವನ್ನು ಬೆಂಬಲಿಸಲು ಡ್ಯಾಶ್ ಸರ್ಕಾರದೊಂದಿಗೆ ತಿಳುವಳಿಕೆ ಒಪ್ಪಂದ ಸಹಿ ಹಾಕಿದೆ? 1ನೇ ಆಪ್ಷನ್ ಮಹಾರಾಷ್ಟ್ರ, 2ನೇ ಆಪ್ಷನ್ ರಾಜಸ್ಥಾನ್, 3ನೇ ಆಪ್ಷನ್ ಕರ್ನಾಟಕ, 4ನೇ ಆಪ್ಷನ್ ಗುಜರಾತ್. ಸರಿ ಉತ್ತರ 1 ಮಹಾರಾಷ್ಟ್ರ. 8ನೇ ಪ್ರಶ್ನೆ, ಪ್ರಸಿದ್ಧ CK ನಾಯ್ಡು ಟ್ರೋಫಿಯನ್ನು ಯಾವ ಕ್ರೀಡೆಗೆ ಸಂಬಂಧಿಸಿದೆ? 1ನೇ ಆಪ್ಷನ್ ಬ್ಯಾಡ್ಮಿಂಟನ್, 2ನೇ ಆಪ್ಷನ್ ಹಾಕಿ, 3ನೇ ಆಪ್ಷನ್ ಲಾನ್ ಟೆನ್ನಿಸ್, 4ನೇ ಆಪ್ಷನ್ ಕ್ರಿಕೆಟ್. ಸರಿ ಉತ್ತರ 4 ಕ್ರಿಕೆಟ್. 9ನೇ ಪ್ರಶ್ನೆ, ಭಾರತದಲ್ಲಿ 2ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲು ಯಾವ ವಿಷಯವನ್ನು ನಿರ್ಧರಿಸಲಾಯಿತು? 1ನೇ ಆಪ್ಷನ್ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಾಧನೆಗಾಗಿ ಯೋಗ, 2ನೇ ಆಪ್ಷನ್ ಶಾಂತಿಗಾಗಿ ಯೋಗ, 3ನೇ ಆಪ್ಷನ್ ಯೋಗಕ್ಷೇಮಕ್ಕಾಗಿ ಯೋಗ, 4ನೇ ಆಪ್ಷನ್ ಹೃದಯಕ್ಕಾಗಿ ಯೋಗ. ಸರಿ ಉತ್ತರ 1 ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಾಧನೆಗಾಗಿ ಯೋಗ. 10ನೇ ಪ್ರಶ್ನೆ, ಡ್ಯಾಶ್ ಬಂಗಾಳದ ದುಃಖ? 1ನೇ ಆಪ್ಷನ್ ನರ್ಮದಾ, 2ನೇ ಆಪ್ಷನ್ ದಾಮೋದರ್, 3ನೇ ಆಪ್ಷನ್ ಕೋಶಿ, 4ನೇ ಆಪ್ಷನ್ ತಾಪಿ ಮತ್ತು ತಪತಿ. ಸರಿ ಉತ್ತರ 2 ದಾಮೋದರ್. 11ನೇ ಪ್ರಶ್ನೆ, ಭಾರತದಲ್ಲಿ ಪರವಾನಗಿ ನೀತಿಯ ಉದ್ದೇಶವೇನು? 1ನೇ ಆಪ್ಷನ್ ನಿರ್ದಿಷ್ಟ ಗುಂಪಿಗೆ ಪ್ರಯೋಜನಗಳನ್ನು ಉತ್ತೇಜಿಸಲು, 2ನೇ ಆಪ್ಷನ್ ಒಂದು ಪ್ರದೇಶದ ಗುರುತನ್ನು ಕಾಪಾಡಿಕೊಳ್ಳಲು, 3ನೇ ಆಪ್ಷನ್ ಸರ್ಕಾರದ ಶಕ್ತಿಯನ್ನು ತೋರಿಸಲು, 4ನೇ ಆಪ್ಷನ್ ಪ್ರಾದೇಶಿಕ ಸಮಾನತೆಯನ್ನು ಉತ್ತೇಜಿಸಲು. ಸರಿ ಉತ್ತರ 4 ಪ್ರಾದೇಶಿಕ ಸಮಾನತೆಯನ್ನು ಉತ್ತೇಜಿಸಲು. 12ನೇ ಪ್ರಶ್ನೆ, ದರ್ಶನ್ ಜವರಿ ಅವರು ಯಾವ ನೃತ್ಯ ಶೈಲಿಗೆ ಪದ್ಮಶ್ರೀ ಪಡೆದರು? 1ನೇ ಆಪ್ಷನ್ ಮಣಿಪುರಿ, 2ನೇ ಆಪ್ಷನ್ ಲಾವಣಿ, 3ನೇ ಆಪ್ಷನ್ ಕಥಕಳಿ, 4ನೇ ಆಪ್ಷನ್ ಕಥಕ್. ಸರಿ ಉತ್ತರ 1 ಮಣಿಪುರಿ. 13ನೇ ಪ್ರಶ್ನೆ, ಹಿಂದೂ ಕ್ಯಾಲೆಂಡರ್ ಪ್ರಕಾರ ಭಾರತದಲ್ಲಿ ರಕ್ಷಾ ಬಂಧನವನ್ನು ಯಾವಾಗ ಆಚರಿಸಲಾಗುತ್ತದೆ? 1ನೇ ಆಪ್ಷನ್ ಅಮಾವಾಸ್ಯೆ ಶ್ರಾವಣ ಮಾಸ, 2ನೇ ಆಪ್ಷನ್ ಪೂರ್ಣಿಮಾ ಆಷಾಢ ಮಾಸ, 3ನೇ ಆಪ್ಷನ್ ಅಮಾವಾಸ್ಯೆ ಆಷಾಢ ಮಾಸ, 4ನೇ ಆಪ್ಷನ್ ಪೂರ್ಣಿಮಾ ಶ್ರಾವಣ ಮಾಸ. ಸರಿ ಉತ್ತರ 4 ಪೂರ್ಣಿಮಾ ಶ್ರಾವಣ ಮಾಸ. 14ನೇ ಪ್ರಶ್ನೆ, ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯವು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನೇರಳೆ ಕ್ರಾಂತಿಯನ್ನು ಪ್ರಾರಂಭಿಸಿತು. ಈ ಕ್ರಾಂತಿ ಯಾವ ಬೆಳೆಗೆ ಕೃಷಿಗೆ ಸಂಬಂಧಿಸಿದೆ? 1ನೇ ಆಪ್ಷನ್ ಮಾರಿಗೋಲ್ಡ್, 2ನೇ ಆಪ್ಷನ್ ಕಾಶ್ಮೀರಿ ಗುಲಾಬಿ, 3ನೇ ಆಪ್ಷನ್ ಲೆವೆಂಡರ್, 4ನೇ ಆಪ್ಷನ್ ಹಿಮಾಲಯದ ಇಂಡಿಗೋ. ಸರಿ ಉತ್ತರ 3 ಲೆವೆಂಡರ್. 15ನೇ ಪ್ರಶ್ನೆ, 1773ರಲ್ಲಿ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? 1ನೇ ಆಪ್ಷನ್ ರಾಬರ್ಟ್ ಡ್ರೈವ್, 2ನೇ ಆಪ್ಷನ್ ವಾರನ್ ಹೆಸ್ಟಿಂಗ್ಸ್, 3ನೇ ಆಪ್ಷನ್ ಥಾಮಸ್ ಮುನ್ರೋ, 4ನೇ ಆಪ್ಷನ್ ಚಾರ್ಲ್ಸ್ ಚಾಡ್ವಿಕ್. ಸರಿ ಉತ್ತರ 2 ವಾರನ್ ಹೆಸ್ಟಿಂಗ್ಸ್.